ತನಕ ಹೋದವರು ಸೌಜನ್ಯ ಮನೆಗೆ ಅಶೋಕ್ ಅವ್ರು ಹೋಗದೆ ಇರೋದಕ್ಕೆ ಕಾರಣ ಏನು? ನಿಮ್ಮ ಪಕ್ಷದ ಅಧ್ಯಕ್ಷರು ಹೋದ್ರು, ತಾವು ಹೋಗ್ಲಿಲ್ಲ, ಜನ ಪ್ರಶ್ನೆ ಮಾಡ್ತಿದ್ದಾರೆ. ಏನೋ ಕಂದಲೇ ಏನೋ ನೋಡಿ, ನಮ್ದು ಧರ್ಮಸ್ಥಳ ಚಲೋ ಅಂತ ಕಾರ್ಯಕ್ರಮ ನಾವು ಕೊಟ್ಟಿದ್ದು, ಧರ್ಮಸ್ಥಳ ಉಳಿಸಿ ಅಂತ. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಸೌಜನ್ಯ ಮನೆಗೆ ಹೋಗುವಂಥದ್ದು ನಾನು ಅಲ್ಲಿಂದ ಬಂದು ಸಕಲೇಶ್ವರ ಬಂದ ಮೇಲೆ ನನಗೆ ಮೆಸೇಜ್ ಗೊತ್ತಾಗಿದ್ದು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಲ್ಲಿನ ಸ್ಥಳೀಯ MLA ಅಧ್ಯಕ್ಷರು ಕರ್ಕೊಂಡು ಹೋಗಿದ್ದಾರೆ. ಅದು ಬಿಟ್ರೆ ಇಲ್ಲಿ ಮೊದಲೇ ಏನ್ ತೀರ್ಮಾನ ಆಗಿದ್ರೆ ನಾನು ಹೋಗಿರೇನಿ, ಅದ್ರಲ್ಲಿ ಏನ್ ತಪ್ಪೇನಿದೆ? ನೀವು ಹೋಗ್ತೀರಿ ಸೌಜನ್ಯಳ ಮನೆಯಲ್ಲಿ, ಅಂದ್ರೆ ನಿಮ್ಮ ಬಿಜೆಪಿ ನಾಯಕರು ಹೋಗ್ತಾರೆ, ಸೌಜನ್ಯಳ ಮನೆಯಲ್ಲಿ ಕುತ್ಕೋತಾರೆ, ಹೌಡಿಗೆ ಕಣ್ಣೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ, ನಾವು ನಿಮ್ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಹೋಗ್ತಾರೆ, ಧರ್ಮಾಧಿಕಾರಿಗಳ ಪಕ್ಕದಲ್ಲಿ ಫೋರ್ಸ್ ಕೊಟ್ಕೊಂಡು ಅವ್ರ ಪರವಾಗೂ ನಿಂತ್ಕೋತಾರೆ. ಹಾಗಿದ್ರೆ ನಿಜಕ್ಕೂ ನೀವು ಯಾರ ಪರವಾಗಿದ್ದೀರಿ ಅನ್ನೋದು ನಮ್ಗೆಲ್ಲರಿಗೂ ಇರ್ತಕ್ಕಂಥ ಒಂದು ಗೊಂದಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ನಾವು ಧರ್ಮಸ್ಥಳ ಚಲೋ ಮಾಡಿದ್ದು ಧರ್ಮಸ್ಥಳದ ಮಂಜುನಾಥನಿಗೂ ಈ ಯಾವುದೇ ಕೊಲೆಗಳಾಗ್ತಾ ಇದ್ದಲ್ಲ, ಇದಕ್ಕೇನ್ ಸಂಬಂಧ? ಧರ್ಮಸ್ಥಳದ ಹೆಸರು ಯಾಕೆ ಬರಬೇಕು? ಹೆಸರು ಯಾಕೆ ಬರಬೇಕು? ಅಲ್ಲ, ಈಗ ಧರ್ಮಸ್ಥಳ ಏನ್ ತಪ್ಪು ಮಾಡಿದೆ, ಮಂಜುನಾಥ ಏನ್ ತಪ್ಪು ಮಾಡಿದ್ದಾನೆ? ಇಲ್ಲಿ ಮಾತ್ರ ಧರ್ಮಸ್ಥಳದ ಬಾಗಿಲನ್ನ ಹೆಬ್ಬಾಗಿಲನ್ನ ಹೊಡೆದಾಕ್ತೀನಿ ಅಂತ ಹೇಳಿದ್ರಲ್ಲ, JPC ನುಗ್ಗಿಸ್ತೀನಿ ಅಂತ ಇಲ್ಲ. ಧರ್ಮಸ್ಥಳದ ಇದರಲ್ಲಿ ಪಾತ್ರ ಏನ್ ಧರ್ಮ? ನಿಮ್ಗೆ ಯಾರೋ ವೈಯಕ್ತಿಕ ಇದ್ರೆ ವೈಯಕ್ತಿಕ ಮಾತಾಡಿ. ಯಾರೋ ವೈಯಕ್ತಿಕವಾಗಿ, ಈಗ ಯಾರೋ ನಿಮ್ಗೆ ಹೆಗ್ಡೆ ಅವರು ಇರ್ಬೋದು, ಅವ್ರ ಕುಟುಂಬದವರು, ಅವ್ರ ಹೆಸರು ಮಾತಾಡಿ. ಅದಕ್ಕೆ ಧರ್ಮಸ್ಥಳದ ಸುದ್ದಿ ಯಾಕೆ ಬರ್ತೀರಿ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಧರ್ಮಸ್ಥಳ ಹಿಂದೂರಿಗೆ ಶ್ರದ್ಧಾ ಕೇಂದ್ರ, ಈಗ ತಿರುಪ್ತಿ ಮಾಡಿದ್ರಿ, 7 ಕೊಂಡಲ ಅಲ್ಲ 6 ಕೊಂಡಲ ಅಂತ ಮಾಡಿದ್ರಿ. ಆಮೇಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋದ್ರಿ, ಅಲ್ಲಿ ಮಹಿಳೆಯರನ್ನ ನುಗ್ಗಿಸುವಂತ ಕೆಲಸ ಮಾಡಿದ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಮಸೀದಿಗಳಿಗೆ ಏನ್ ಮಹಿಳೆಯರು ಬಿಡ್ತಾರ? ಯಾಕೆ ನುಗ್ಸಿಲ್ಲ ನೀವು? ಯಾಕೆ ನುಗ್ಸಿಲ್ಲ? ತೋರ್ಸು ತೋರ್ಸು ನುಗ್ಗಿಸ್ಬೇಕಾಯ್ತಲ್ಲ ಮಸೀದಿಗಳಿಗೆ, ಯಾಕೆ ನುಗ್ಸಿಲ್ಲ? ಇಲ್ಲಿ ನಮ್ದು ಪ್ರಶ್ನೆ, ನಮ್ ಪ್ರಶ್ನೆ, ನೀವು ಆ ಧೈರ್ಯ ಇದ್ರೆ ಯಾವ ವ್ಯಕ್ತಿ ಮಾಡಿದಾನ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡಿ, ಅದನ್ನ ಧೈರ್ಯ ತೋರಿಸಿ ನೀವು. ಧರ್ಮಸ್ಥಳ ಅನ್ಬೇಡಿ ಅಂತ ಹೇಳ್ತೀರಾ. ಪದ್ಮನಾಭನಗರನ ಪದ್ಮನಾಭನಗರ ಅನ್ಬೇಕಾಗತ್ತೆ, ಬನಶಂಕರಿ ಅನ್ಬೇಕಾಗತ್ತೆ, ಬಸವನಗುಡಿ ಅನ್ಬೇಕಾಗತ್ತೆ. ಧರ್ಮಸ್ಥಳ ಅಂದಿರ ಇನ್ನೇನಂತಾರೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರಶ್ನೆ ಕೇಳಿ. ಬರೀ ಇಂಥದೆಯ ಅಲ್ಲ ರೀ, ಈಗ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ಪದ್ಮನಾಭನ ಅಲ್ಲಿ ಯಾವನೋ ಒಬ್ಬ ಪಾಕಿಸ್ತಾನದವನ್ ಬಂದು ಸಿಕ್ಕಾಬಿಟ್ಟಿದ್ರೆ ಧರ್ಮಸ್ಥಳಕ್ಕೆ ಪದ್ಮನಾಭ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ, ಕೆಟ್ಟ ಹೆಸರು ಬರ್ತತೆ. ಸಿಕ್ಕಾಕೊಂಡಾನೆ ಯಾವನಿದಾನೆ ಅವ್ರಿಗೆ ಬರೋದು ಯಾರು? ಅದಕ್ಕೆ ಬರುವಂತದ್ದು ಆ ವ್ಯಕ್ತಿ ಹೆಸರು. ಧರ್ಮಸ್ಥಳ, ಪದ್ಮನಾಭನಗರ, ಜಯನಗರ ಕರ್ನಾಟಕ ಅಲ್ಲ. ಯಾವನು ಮಾಡಿದನೋ ಅವನಿಗೆ ಬರೋದು, ಆ ಊರಿಗಲ್ಲ ಹೆಸರು ಬರೋದು. ಕಾಮನ್ ಸೆನ್ಸ್ ಇದ್ರೆ ಸಾಕು. ಅಶೋಕ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೀವು ಇವಾಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಅದು ಶತ್ರು ದೇಶದ ಬಗ್ಗೆ ಏನೀಗ ಹೆಸರು ಫ್ಯಾಷನ್ ಆಗ್ಬಿಟ್ಟಿದ್ಯಾ ಬಿಜೆಪಿ ಅವ್ರಿಗೆ? ಬಿಜೆಪಿ ಅವ್ರಿಗೆ ಫ್ಯಾಷನ್ ಆ ಶತ್ರು ದೇಶ ಹೆಸರು ತಗೊಳ್ಳೋದು, ಮಸೀದಿ ಅಂತ ಹೇಳೋದು ಫ್ಯಾಷನ್. ಪಾಕಿಸ್ತಾನ ಪರವಾಗಿದ್ಯಾ ನೀನು? ಪಾಕಿಸ್ತಾನ ಪರವಾಗಿ ಮಾಡಿಲ್ಲ, ನಾವು ಶತ್ರು ದೇಶ ಅಂತ ಇದೀವಿ. ನೀವು ಪಾಕಿಸ್ತಾನ ಹೆಸರು ತಗೊಂತಾ ಇರೋದು, ನಾವು ತಗೊಂತಾ ಇಲ್ಲ. ಬಿಜೆಪಿ ತಗೊಳ್ಳೋದು, ಯಾವುದೇ ಕಾರಣಕ್ಕೆ ಶತ್ರು ದೇಶ ಅಂತ ಹೇಳ್ತೀವಿ. ನಾವು ಶತ್ರು ದೇಶ ಅಂತೀವಿ, ನೀವು ಶತ್ರು ದೇಶ ಅನ್ನಿ. ಪಾಕಿಸ್ತಾನ ಹೆಸರು ತಗೊಂಡ್ಬೇಡಿ ದಯವಿಟ್ಟು. ಪಾಕಿಸ್ತಾನದವರೇನೋ ಬಂದು ಏನಪ್ಪ ಈ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಗುಂಡಾಕಿದ್ರೆ ಅವ್ರ ಮೇಲೆ ಸರ್ಕಾರ ಪಾಕಿಸ್ತಾನದ ಹೆಸರು ಬೇಜಾರಾಗ್ತೈತಂತೆ. ಯಾಕೆ ನಮ್ಮ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿ ಅಲ್ಲಿ ಗುಂಡಾರ್ಸ್ಬಿಟ್ಟು ಹೋದ್ರಲ್ಲ ಕಾಶ್ಮೀರದಲ್ಲಿ, ನೀನು ಹಿಂದೂನಾ ಅಂತೇಳಿ ಗುಂಡಾರ್ಸ್ ಹೋದ್ರಲ್ಲ, ಸಂತೋಷ ಆಯ್ತಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 100 ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ, ಪಾಕಿಸ್ತಾನ ದೇಶ ದ್ರೋಹಿ ಪಾಕಿಸ್ತಾನ. ಅದು ನಮ್ಮ ದೇಶದ ಜನರುಗಳನ್ನ ಲೂಟಿ ಮಾಡುವಂತ ಪಾಕಿಸ್ತಾನ. ಮತ್ತೆ
ಭೇಟಿಯಾಗೋಣ. ನಮಸ್ಕಾರ.